ಮಾವ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಮನೆ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಇಷ್ಟು ದಿನ ಅದೇ ಭರವಸೆಲಿದ್ದೆ ಅಮ್ಮ. ಆದರೆ ಈಗ ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ಯಾಕೋ ನಮ್ಮ ಕೈ ಮೀರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಿದೆ. ಚಲಾಯಿಸಕ್ಕಾಗತ್ತಮ್ಮ? ಚಿಕ್ಕವರಿದ್ದಾಗ ತಪ್ಪು ಮಾಡಿದ್ರೆ ಒಂದು ಪೆಟ್ಟು ಕೊಟ್ಟು ಸರಿ ದಾರಿಗೆ ತರ್ಬೋದು. ಸ್ವಲ್ಪ ಹೊತ್ತಾದ್ಮೇಲೆ ಮರ್ತ್ಬಿಟ್ಟು ಮತ್ತೆ ನಮ್ಮ ಮಡ್ಲಿಗೆ ಬರ್ತಾರೆ. ಹೆಗಲ್ ಮಟ್ಟಕ್ಕೆ ಬೆಳೆದಿದ್ದಾರೆ. ಈಗ ನಾವೊಂದು ಸಣ್ಣ ಮಾತಂದ್ರೂ ತಪ್ಪಾಗುತ್ತೆ. ಅದಕ್ಕೆ ಪರಿಸ್ಥಿತಿ ಹೇಗೆ ಬರುತ್ತೆ ಹಾಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾವ, ನಿಮ್ಮ ಮಗನಿಗೆ ದುಡ್ಡು ಕೊಟ್ಟಿರೋದು ನೀವೇ ಅಲ್ವಾ? ನೀವೀಗ ಸುಮ್ಮನೆ ಇರೋದನ್ನ ನೋಡಿದ್ರೆ ಅರ್ಥ ಆಗತ್ತೆ ಮಾವ, ನೀವೇ ದುಡ್ಡು ಕೊಟ್ಟಿರೋದು ಅಂತ. ಯಾಕೆ ಮಾವ ಹೀಗೆ ಮಾಡಿದ್ರಿ? ಹಿಂದೆನೂ ಒಂದ್ಸಾರಿ ದುಡ್ಡು ಕೊಟ್ಟಿದ್ದೀರಾ ತಾನೆ? ಹೋಗ್ಲಿ, ಈ ಸಾರಿ ದುಡ್ಡು ಕೊಡೋವಾಗ ಅತ್ತನ ಒಂದು ಮಾತು ಕೇಳ್ಕೊಂಡಿದ್ದೀರಾ ಇಲ್ವಾ? ಏನಂತ ಕೇಳಮ್ಮ? ಅವಳನ್ನೇನಂತ ಕೇಳಿ ಹೇಳು. ಈಗಾಗಿರೋ ಮನೆ ಪರಿಸ್ಥಿತಿ ನೋಡೇ ಅವಳ ಆರೋಗ್ಯ ಹಾಳು ಮಾಡ್ಕೊಂಡು ಹಂಗಾಗಿದ್ದಾಳೆ. ಟ್ರೀಟ್ಮೆಂಟ್ಗೆ ಅಂತ ಹೊರಗಡೆ ಕಳಿಸ್ಕೊಟ್ಟಿದ್ದೀವಿ. ಇನ್ನು ಇದನ್ನು ಕೇಳಿದ್ರೆ ಅವಳು ಹೇಗೆ ತಡ್ಕೋತಾಳೆ? ಕಷ್ಟದಲ್ಲಿದ್ದೀನಿ ಅಂತ ಅಷ್ಟು ಕೇಳ್ಕೊಂಡಾಗ ನಾನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅಪ್ಪ ಆಗಿ ಏನ್ ಪ್ರಯೋಜನ ಹೇಳು? ಹಾಗಂತ ನಿಮಗ್ ಕಷ್ಟ ತಂದ್ಕೊಂಡು ಅವ್ರಿಗೆ ಸಹಾಯ ಮಾಡೋವಂಥದ್ದು ಏನಿದೆ ಮಾವ? ಆ ಕಷ್ಟಗಳನ್ನ ತಂದ್ಕೊಳ್ಳೋವಾಗ ನಿಮ್ಮನ್ನ ಕೇಳ್ಬಿಟ್ಟು ತಂದ್ಕೋತಾರಂತ ಅವರು? ಇಲ್ಲ ತಾನೆ? ಪರಿಹಾರ ಮಾಡ್ಕೊಡ್ದಿಕ್ ಮಾತ್ರ ನೀವು ಬೇಕಾ? ಇದೆಲ್ಲ ಗೊತ್ತಿದ್ದು ಯಾಕೆ ಮಾವ ದುಡ್ಡು ಕೊಡ್ತೀರಾ? ಇರ್ಲಿ ಬಿಡಮ್ಮ. ಈಗ ಈ ಮನೆಯಲ್ಲಿ ಸರಿಯಾಗಿ ದುಡಿತಾರೋ ಅಂದ್ರೆ ಸತ್ತು ಒಬ್ಬನೇ. ನನಗೆ ದುಡ್ಡಿಗಿಂತ ಮನೆ ನೆಮ್ಮದಿ ಮುಖ್ಯ ವೀಣಾ, ನೆಮ್ಮದಿ ಮುಖ್ಯ. ನಾಟಕ ಮಾಡಿ ಮಾವನ ಹತ್ರನೇ ದುಡ್ಡು ತಗೊಂಡು ಫ್ರೆಂಡ್ ಹತ್ರ ಸಾಲ ತಗೊಂಡು ಬಂದೆ ಅಂತ ಸುಳ್ಳು ಹೇಳ್ತೀರಾ? ಇವತ್ತು ಬನ್ನಿ ಮನೆಗೆ, ನಿಮಗಿದೆ ಹಬ್ಬ. ಯಾಕದ್ಗೆ ಹಂಗೆ ನೋಡ್ತಿದ್ದೀರಾ? ಸಿದ್ದು, ನೀವಿಬ್ರು ಈ ತರ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಗೊತ್ತಾ? ನೋಡಿ, ಒಂದ್ ಹೆಜ್ಜೆನೂ ಮುಂದೆ ಇಡಬಾರ್ದು. ಇಲ್ಲೇ ಇರಿ, ಒಂದು ನಿಮಿಷ ಬಂದೆ. ಅದಕ್ಕೆ ನಿಂತ್ಕೊಳ್ಳಿ. ಅದಕ್ಕೆ ಏನಿದು? ಸಿದ್ದು, ನೀವಿಬ್ರು ಅನ್ಯೂನ್ಯವಾಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಯಾರ್ಯಾರು ಕಣ್ ಬಿದ್ದಿರುತ್ತೋ ಏನೋ, ಅದಕ್ಕೆ ದೃಷ್ಟಿ ತೆಗೆಯೋಣ ಅಂತ ಅನ್ಕೊಂಡೆ. ಬನ್ನಿ. ಅಲ್ಲ, ಇದೆಲ್ಲ ಯಾಕೆ ಭಾವನಾ? ಇದೆಲ್ಲ ನಿಮ್ಮಿಬ್ರಿಗೂ ಅರ್ಥ ಆಗಲ್ಲ. ಈ ಜನರ ಕಣ್ಣು ಒಂಚೂರು ಕೂಡ ಸರಿ ಇರಲ್ಲ. ಒಂದ್ಸಲಿ ಕೆಟ್ಕಂಡು ಬಿತ್ತು ಅಂತಂದ್ರೆ ಆಮೇಲೆ ಕರೆಕ್ಟಾಗಿ ಊಟ ಸೇರಲ್ಲ, ನಿದ್ದೆ ಕರೆಕ್ಟಾಗಿ ಬರಲ್ಲ, ಒಂಥರ ಮನಸ್ಸಲ್ಲೆಲ್ಲ ಕಿರಿಕಿರಿ ಇರುತ್ತೆ. ಅದಕ್ಕೆ ಅವಾಗವಾಗ ಈ ಥರ ದೃಷ್ಟಿ ತೆಗೆಸ್ಕೊಂಡ್ಬಿಡ್ಬೇಕು. ನೀಲು, ಏನ್ ಮಾಡ್ತಿದ್ಯಾ? ಇವ್ರೇನ್ ಗನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಇವ್ರಿಗೆ ಉಪಚಾರ ಮಾಡ್ತಾ ಇದ್ಯಾ? ಮನೆ ನೆಮ್ಮದಿ ಹಾಳು ಮಾಡಿರೋರ್ಗೆ ಇದನ್ನೆಲ್ಲ ಮಾಡ್ಬೇಕಾ? ಅತ್ತೆ, ಇವರಿಬ್ರು ಇವತ್ತು ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು. ಜನರಿಗೆ ಕಣ್ ಬೀಳುತ್ತೇನೋ ಅಂತ ದೃಷ್ಟಿನೂ ಇಲ್ಲ, ಮಣ್ಣು ಇಲ್ಲ. ಮನೇಲಿ ದೊಡ್ಡವರಿದ್ದಾರೆ, ಅವ್ರಿಗೆ ಮರ್ಯಾದೆ ಕೊಡಬೇಕು ಅಂತ ಇವಳಿಗೆ ಗೊತ್ತಿಲ್ಲ. ಇವನು ಅವಳನ್ನ ಮದುವೆ ಮಾಡ್ಕೊಂಡ್ಮೇಲೆ ಮನೆ ಬಗ್ಗೆ ಯೋಚನೆನೇ ಇಲ್ಲ. ಅದೇ ತಾನೇ ಅವರಿಬ್ರಿಗೂ ಬೇಕಾಗಿರೋದು. ಅವ್ರು ಖುಷಿಯಾಗಿರ್ಬೇಕು.
ಇದಕ್ಕೆ ನಿನ್ ದೃಷ್ಟಿ ಬೇರೆ ತೆಗಿತಾ ಇದೀಯ. ಅವ ಯಾಕವ ಹಿಂಗೆಲ್ಲ ಮಾತಾಡ್ತಿದ್ಯೆ? ಏನೋ ತಪ್ಪು ಮಾತಾಡ್ದೆ ನಾನು? ನಿನಗೆ ಮನೆ ಬಗ್ಗೆ ಏನಾದ್ರೂ ಯೋಚನೆ ಇದೆಯೇನೋ? ಯಾಕೋ ಈಗಾಗ್ಬಿಟ್ಟೆ ನೀನು? ಅಲ್ಲ ಕಣವ, ಅತ್ತೆ ಇದ್ರಲ್ಲಿ ಅವ್ರು ನೀನ್ ಸುಮ್ಮನೆ ಇರು. ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ಅವನ ಹತ್ರ ಮಾತಾಡ್ತಾ ಇರೋದು. ಇದಕ್ಕೆಲ್ಲ ಕಾರಣ ನೀನೆ. ನೀನ್ ಬಂದಾಗಿಂದ ಅವನಿಗೆ ಮನೆ ಬಗ್ಗೆ ಮನೆಯವ್ರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ.